ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನನ್ನ ಕ್ಯಾಬಿನ್ ಒಂದು ಟೀ ಕಳಿಸಿ. ಶೋ ಸರ್. ಸರ್ ನಿಮ್ನ ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ರಿಸೆಪ್ಷನಿಸ್ಟ್ ಹೊರಗಡೆ ವೇಟ್ ಮಾಡಕ್ ಹೇಳಿದ್ದಾರೆ. ಹೌದಾ? ಯಾರು? ನಾನು ಆಲ್ರೆಡಿ ಬಂದಾಗಿದೆ ಸರ್. ಓ, ನೀವಾ? ಸರಿ ಬನ್ನಿ. ಥ್ಯಾಂಕ್ ಯು ಸರ್. ಸೊ ಯು ಆರ್ ಹಿಯರ್ ಅಗೇನ್? ಎಸ್ ಸರ್. ಸರ್, ನಾನು ನನ್ನ ಗಟ್ ಫೀಲಿಂಗ್ ನಾನು ನಂಬ್ತೀನಿ ಸರ್. ಅವತ್ತು ನೀವು ಈ ಪ್ರಾಜೆಕ್ಟ್ ಬೇಡ ಅಂತ ಹೇಳಿದ್ರು ಮತ್ತೆ ನಿಮ್ ಮುಂದೆ ಬಂದು ಕೂರ್ತೀನಿ ಅಂತ ನನ್ನ ಮನ್ಸು ಹೇಳ್ತಾ ಇತ್ತು ಸರ್. ಯಾಕಂದ್ರೆ ನಾನು ಅವತ್ತು ಹೇಳಿದ್ನಲ್ಲ ಸರ್, ಈ ವಿಧಿ ಈ ಡೆಸ್ಟಿನಿನೆಲ್ಲ ನಾನು ಈಗೀಗ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಕೆಲವೊಂದು ವಿಷಯಗಳು ಕೆಲವು ಕಡೆ ಸೇರ್ಬೇಕು ಅಂತ ಮೊದಲೇ ನಿರ್ಧಾರ ಆಗಿರುತ್ತೆ ಸರ್. ಒಂಥರ ಈ ಕತೆ ಬರೆಯೋರ್ಗೆ ಎಂಡ್ ಏನು ಅಂತ ಗೊತ್ತಿರುತ್ತಲ್ಲ, ಆ ತರ. ಇವನು ಯಾರನು? ಇವನು ಡೆಸ್ಟಿನಿ, ಗಟ್ ಫೀಲಿಂಗ್, ಕತೆ ಅಂತ ಏನೇನೋ ಮಾತಾಡ್ತಿದ್ದಾನೆ. ನನಗ್ಯಾಕೋ ಇವನು ಬಿಸ್ನೆಸ್ ಡೀಲ್ ಬಗ್ಗೆ ಮಾತಾಡಕ್ ಬಂದವನು ಅಂತ ಅನಿಸ್ತಾ ಇಲ್ಲ. ಪಕ್ಕಾ ಫೇಕ್ ಅನಿಸ್ತಾನೆ. ಸರ್, ಹರ್ಷ ಸರ್ಗ? ಹೌದು ಸರ್. ಕೊಡು, ನಾ ಕೊಡ್ತೀನಿ. ಸರ್ ನೀವು ಪರವಾಗಿಲ್ಲ, ಕೊಡು. ನಾನು ಅವ್ರ ಜೊತೆ ಮಾತಾಡೋದಿದೆ, ನಾ ಕೊಡ್ತೀನಿ. ನೀವು ಹೋಗು. ಅದೇ ಅವತ್ತೇ ಹೇಳ್ದಾಗೆ ಈ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಬಟ್ಟೆ ಯಾವಾಗಲೂ ಫ್ರೆಶ್ ಆಗಿರುತ್ತೆ ಸರ್. ಇದರಿಂದ ಬಟ್ಟೆ ಏನು ಹಾಳಾಗಲ್ಲ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಫ್ರೆಂಡ್ಲಿ. ನಿಮ್ಗೀಗ ಎಷ್ಟು ಖರ್ಚು ಬೀಳ್ತಿದ್ಯೋ ಅದಕ್ಕಿಂತ ಕಡಿಮೆ ಬೀಳುತ್ತೆ. ಆಟೋಮೆಟಿಕ್ಲಿ ನಿಮ್ ಕಂಪ್ನಿಗೆ ಲಾಭ ಜಾಸ್ತಿ ಆಗುತ್ತೆ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಬನ್ನಿ ಬನ್ನಿ. ಅರೆ, ಇದು ನೀವ್ಯಾಕೆ ತರಕ್ ಹೋದ್ರಿ? ಸಂತೋಷ ಇರ್ಲಿಲ್ವಾ? ಇಟ್ಸ್ ಓಕೆ ಸರ್, ನಾನೇ ಕೊಡ್ತೀನಿ ಅಂತ ತಗೊಂಡ್ ಬಂದೆ. ಚೇಂಡೆ ಯಾಕೆ ಅಲ್ಲಿಗೆ ಹೋದ್ರು? ಥ್ಯಾಂಕ್ ಯು ಜೇಂಡೆ. ಓಕೆ, ವಿಲ್ ಡೂ ಒನ್ ಥಿಂಗ್. ನೀವು ನಿಮ್ಮ ಸ್ಯಾಂಪಲ್ನ ನಮ್ಗೊಂದು ಡೆಮೋ ತೋರಿಸಿ, ನಮ್ಗೆ ಇಷ್ಟ ಆದ್ರೆ ವಿಲ್ ಟೇಕ್ ಇಟ್ ಫರ್. ಯಾ ಶೋರ್ ಸರ್. ಸರ್, ಮೊದಲು ಟೀ ಕುಡೀರಿ ಸರ್. ಸರ್ ಇಲ್ಲದೆ ಇರಬೇಕಾದ್ರೆ ನಿಮ್ಮನ್ನು ವಿಚಾರಿಸೋದು ನನ್ನ ಕರ್ತವ್ಯ. ಇಟ್ಸ್ ಓಕೆ ಜೇಂಡೆ, ಐ ಆಮ್ ಆಲ್ ಗುಡ್, ಡೋಂಟ್ ವರಿ. ಈ ಜೇಂಡೆ ಯಾಕೆ ಹೋದ್ರು ಅಲ್ಲಿಗೆ? ನಂಗೂ ಅದೇ ಡೌಟ್ ಬರ್ತಿದೆ. ನೋಡೋಣ ಇರಿ. ನೋಡಿ ಸರ್. ಥ್ಯಾಂಕ್ ಯು. ನೀವು ಮುಂದುವರಿಸಿ. ಕ್ಯಾರಿಯನ್ ಸರ್. ಶೋ ಜೇಂಡೆ. ಕ್ಯಾರಿಯನ್. ಥ್ಯಾಂಕ್ ಯು ಸರ್. ಸೊ ವೇರ್ ವರ್ ವಿ? ಅದೇ ಡೆಮೋ ಕೊಡೋದ್ರ ಬಗ್ಗೆ ಹೇಳ್ತಾ ಇರಿ ಸರ್. ಹಾ, ಡೆಮೋ, ರೈಟ್. ಕ್ಯಾನ್ ಯು? ಎಸ್ ಸರ್, ಬೇಕಿದ್ರೆ ನಿಮ್ ಬ್ರ್ಯಾಂಡ್ ಸೀರೆಗಳಿಗೆ ನಾವಿಲ್ಲೇ ಈಗಲೇ ಡೆಮೋ ಕೊಡ್ಬೋದು. ನೀವು ಜಾಸ್ತಿ ಯೋಚನೆ ಮಾಡೋ ಅಗತ್ಯನೇ ಇಲ್ಲ ಸರ್. ಇದನ್ನ ವರ್ಧನ್ ಗ್ರೂಪೇ ಖರೀದಿ ಮಾಡುತ್ತೆ ಅಂತ ಅವತ್ತಿಂದ ನನ್ನ ಮನ್ಸು ಹೇಳ್ತಾನೆ ಇದೆ ಸರ್. ಇದ್ರ ಕಾಪಿ ರೈಟ್ಸ್ ಬೇಕು ಅಂದ್ರೆ ಜಸ್ಟ್ 10 crores ಸರ್. ಇದೆಲ್ಲ ಯಾವ ಲೆಕ್ಕ ಸರ್ ನಿಮ್ಗೆ? ನೀರ್ ಕುಡ್ದಾಗೆ ಚೆಕ್ ತೆಗಿತೀರಿ, ಅಮೌಂಟ್ ಬರೀತೀರಿ, ಸೈನ್ ಮಾಡ್ತೀರಿ.
ಇನ್ನೊಂದು ನಿಮಿಷದಲ್ಲಿ ಹೊಸ ಬಿಸ್ನೆಸ್ಗೆ ನೀವೇ ಬಾಸು ಸರ್. ಹರ್ಷ ಸರ್ ಯಾಕೇನು ರಿಯಾಕ್ಟ್ ಮಾಡ್ತಿಲ್ಲ? ಅವ್ರು ಓಕೆ ಅಂತಿದಾರಾ? ಯಾ 10 crores? ಹಾ ಸರ್, ಜಸ್ಟ್ 10 crores. ಹಾ, ಓಕೆ ಓಕೆ. ಸೊ just 10 crores. And patent will be ours. ಎಸ್ ಸರ್. ಓಕೆ ಸರ್, ಓಕೆ ಸರ್. ಓಕೆ. ಚೆಕ್ನ ಯಾರ ಹೆಸರಲ್ಲಿ ಬರೆಯೋದು? ರಮೇಶ್ ಕುಮಾರ್, ರೈಟ್? ಇಲ್ಲ 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 ಇಲ್ಲ, ನಮ್ಮ ಕಂಪ್ನಿ ಹೆಸರಿಗೆ ಬರೀರಿ ಸರ್. ಕಂಪನಿ ಕಂಪನಿ ಹೆಸರು? ಓಕೆ, 10 crores. ಕಂಪನಿ There is something wrong, ಮೀರಾ. ಲೆಟ್ಸ್ ಗೋ. ನೋ, ಇಬ್ರು ಹೋದ್ರೆ ಡೌಟ್ ಬರುತ್ತೆ. ನಾನು ಹೋಗ್ತೀನಿ. ಈ ಚೇಂದ್ರ ಯಾಕೆ ಅಲ್ಲಿಗೆ ಹೋಗ್ಬೇಕಾಗಿತ್ತು? ಅವ್ರು ಬಂದು ಟೀ ಕೊಟ್ಟ ಮೇಲೆನೆ ಹರ್ಷ ಸರ್ ಹೀಗೆ ಆಡಕ್ ಶುರು ಮಾಡಿದ್ದು. ಬಾವಾ ಬಾವಾ, ಹಾಯ್ ಅತ್ತಿಗೆ. ಓ ಮೀರಾ, ಸಿಟ್. ದಟ್ಸ್ ಓಕೆ ಸರ್. ಬಾವಾ ಅದು ಬಿಡಿ, ಈಗ ನಿಮ್ ಜೊತೆ ಒಬ್ರಿದ್ರಲ್ಲ, ಅವ್ರು ಎಲ್ಲಿ? ಯಾರು? ಹಾ, ರಮೇಶ್ ಯಾ. ಅವ್ರು ಈಗಷ್ಟೇ ಹೊರಟ್ರು ಹೊತ್ತಿಗೆ. ಬೈ ದ ವೇ, ಡೀಲ್ ಮುಗೀತು. 10 crores, just 10 crores. ಚೆಕ್ ನಾನೇ ಕೊಟ್ಟು ಕಳಿಸಿದೆ. ಜಸ್ಟ್ 10 crores. ಆಮೇಲೆ ಅವರು ಪ್ರಾಡಕ್ಟ್ ಕಳಿಸ್ತಾರೆ. ಛೇ ಬಾವಾ, ಎಂತ ಕೆಲಸ ಮಾಡಿದ್ರಿ ನೀವು? ವೈ ಅತ್ತಿಗೆ? ವಾಟ್ಸ್ ರಾಂಗ್? ತಪ್ಪು ಮಾಡಿದ್ರಿ ಬಾವಾ, ನೀವು ತಪ್ಪು ಮಾಡಿದ್ರಿ. ಏನು ಹೇಳ್ತಿದ್ದೀರ ಅದಕ್ಕೆ? ನನ್ಗೇನು ಅರ್ಥ ಆಗ್ತಿಲ್ಲ. ಅವನ್ ದುಡ್ಡು ತಗೊಂಡು ಮೋಸ ಮಾಡ್ತಾನಂತನ? ಡೋಂಟ್ ವರಿ ಅತ್ತಿಗೆ, ಅವನ ಅಡ್ರೆಸ್ ಎಲ್ಲ ಕೊಟ್ಟೋಗಿದ್ದಾನೆ. ಇಫ್ ಹಿ ಡಸ್ ನಾಟ್ ಸೆಂಡ್ ದ ಪ್ರಾಡಕ್ಟ್. ಇಲ್ಲ ಬಾವಾ, ನಿಮ್ಗೆ ಅಷ್ಟೆಲ್ಲ ಟೈಮ್ ಕೊಡಲ್ಲ ಅವನು. ನಾವ್ ಈಗ್ಲೇ ಆ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಹೋಗ್ಲೇಬೇಕು. ಈಗ್ಲಾ? ನೋಟಿಗೆ ನನಗೆ ಯಾಕೋ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಮನೆಗೆ ಹೋಗಿ ಮಲ್ಕೋಬೇಕು ಅನಿಸ್ತದೆ. ಬಾವಾ ಇಲ್ಲ ಬಾವಾ, ಅವ್ರು ಈಗ್ಲೇ ಎಲ್ಲಿದ್ದಾರೆ ಅಂತ ನಾವು ಹುಡುಕ್ಬೇಕು. ಬಟ್ ವೈ ಅತ್ತಿಗೆ? ನಾನು ಹೇಳ್ತೀನಿ, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ನೀವು ನನ್ನ ನಂಬ್ತಿರೋ ಇಲ್ವೋ? ಇದೆಂತ ಪ್ರಶ್ನೆ ಅತ್ತಿಗೆ? ಮತ್ತೆ ಬನ್ನಿ ನನ್ನ ಜೊತೆ ಈಗ್ಲೇ. ಫೈನ್, ನಾನು ನಿಮ್ಮ ಮಾತನ್ನ ಮೀರೋದಿಲ್ಲ ಅದಕ್ಕೆ. ಲೆಟ್ಸ್ ಗೋ.
ಬನ್ನಿ ಅದಕ್ಕೆ. ಅನು, ಐ ನೀಡ್ ಟು ಟೆಲ್ ಯು ಸಮಥಿಂಗ್. ಟೀ ಬಗ್ಗೆ ತಾನೆ? ಯಾ. ಎಸ್ ಮೀರಾ, ಇದನ್ನ ನಾವು ಲ್ಯಾಬ್ಗೆ ಟೆಸ್ಟ್ ಕಳಿಸ್ಬೇಕು. ಇದರಲ್ಲಿರೋ ಕಾಂಪೋಸಿಷನ್ ಏನು ಅಂತ ತಿಳ್ಕೋಬೇಕು. ಸಮಥಿಂಗ್ ಇಸ್ ರಿಯಲಿ ರಾಂಗ್ ಮೀರಾ. ನಾನೀಗ ರಮೇಶ್ ಎಲ್ಲಿದ್ದಾನೆ ಅಂತ ನೋಡ್ತೀನಿ. ನೀನ್ ಇದ್ರಲ್ಲಿ ಏನ್ ಮಿಕ್ಸ್ ಆಗಿತ್ತು ಅಂತ ಚೆಕ್ ಮಾಡಿಸ್ಬೋದಾ ಪ್ಲೀಸ್? ಯಾ, ಶೋರ್. ಅಂಡ್ ಅನು, ಏನೇ ಬೇಕಿದ್ರು ಜಸ್ಟ್ ಗಿವ್ ಮಿ ಅ ಕಾಲ್. ಯಾ, ಟೇಕ್ ಕೇರ್. ಹಲೋ. ಹಾ ಶಾನ್ಭೋಗ್ ಸರ್. ನೀವು ಹೇಳಿದ ವ್ಯಕ್ತಿನ ಫಾಲೋ ಮಾಡ್ತಾ ಇದ್ದೀನಿ. ಅವನು ಎಲ್ಲಿ ತಪ್ಪಿತ ನೋಡ್ಕೊಂಡು ಫೋನ್ ಮಾಡ್ತೀನಿ. ರೆಡಿ ಇರಿ ಮೇಡಮ್. ಎಸ್ ಸರ್. ಓಕೆ. ಭಾವ ಬನ್ನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಎಲ್ಲ ಕಂಠಪಾಠ ಚೆನ್ನಾಗಿ ಮಾಡಿದ್ದೀರಾ? ಏನಣ್ಣ ರಿಹರ್ಸಲ್ ಜೋರಾಗಿ ನಡೀತಾ ಇದೆ. ನಾಟಕ ಯಾವಾಗ? ಒಂದು ವಾರ ಇದೆ. ಏಯ್ ಎಲ್ಲ ನಡಿಯ. ವಾವ್, ನಿಮ್ ಕಂಪನಿ ತುಂಬಾ ಚೆನ್ನಾಗಿದೆ ಮಿಸ್ಟರ್ ರಮೇಶ್. ರಮೇಶ್, ನೀವು ನಿಮ್ಮ ಪ್ರಾಡಕ್ಟ್ಸ್ನ ಇಲ್ಲೇ ಇಟ್ಕೊಂತೀರಾ? ಇಟ್ಸ್ ಓಕೆ, ಡೋಂಟ್ ವರಿ. ಆಕ್ಚುಲಿ ವಿ ಆರ್ ಹಿಯರ್ ಟು ಸಿ ದ ಡೆಮೋ. ನಮ್ಮ ಅತ್ತಿಗೆ ಹೇಳಿದ್ರು ಡೆಮೋ ಇಲ್ಲದೆ ನೀವು ಪ್ರಾಡಕ್ಟ್ಸ್ನ ಯಾಕೆ ಬೈ ಮಾಡಕ್ ಹೋಗ್ತೀರಾ ಅಂತ. ಅದಕ್ಕೆ ನಿಮ್ಮ ಡೆಮೋ ನೋಡೋಣ ಅಂತ ನಾವೇ ಬಂದ್ರಿ. ಕ್ಯಾನ್ ಯು ಶೋ ದ ಡೆಮೋ ಪ್ಲೀಸ್? ಡೆಮೋ ತೋರ್ಸೋದಕ್ಕೆ ಅಸಲಿ ಪ್ರಾಡಕ್ಟ್ ಇದ್ರೆ ತಾನೇ ಬಾವ. ಈ ವ್ಯಕ್ತಿನೇ ನಕಲಿ. ಇದು ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ನಾನ್ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಹೇಳಿ, ಯಾರ್ ನೀವು? ಹೇಳ್ತಿರೋ ಇಲ್ವೋ? ಯಾರ್ ನೀವು? ನೀವೆಲ್ಲೇ ಹೋದ್ರು ಪೊಲೀಸವ್ರು ನಿಮ್ಮನ್ನ ಸುಮ್ನೆ ಬಿಡಲ್ಲ. ಮೇಡಮ್, ನನಗೇನ್ ಗೊತ್ತಿಲ್ಲ, ಪ್ಲೀಸ್ ಬಿಟ್ಬಿಡಿ ಮೇಡಮ್. ಏನು ಗೊತ್ತಿಲ್ಲದೆ ಆಫೀಸ್ ವರ್ಗೂ ಬಂದು ಹರ್ಷ ಬಾವುನ ಡೀಲಿಗೆ ಒಪ್ಸಿದ್ರ? ನಿಜ ಹೇಳಿ ಕ್ಷಮೆ ಕೇಳ್ತಿರೋ ಅಥವಾ ಪೊಲೀಸ್ ಅವ್ರ ಜೊತೆಗೆ ಹೋಗ್ತಿರೋ ನಿರ್ಧಾರ ನಿಮಗ್ ಬಿಟ್ಟಿದ್ದು. ಮೇಡಮ್, ನಾನೊಬ್ಬ ನಟ. ನಾನು ಹೊಟ್ಟೆಪಾಡಿಗೋಸ್ಕರ ನಟನೆ ನಂಬ್ಕೊಂಡಿರೋನು. ನಾನು ಯಾರಿಗೂ ಮೋಸ ಮಾಡೋ ಉದ್ದೇಶ ಇಟ್ಕೊಂಡಿಲ್ಲ ಮೇಡಮ್. ಯಾರು ದುಡ್ಡು ಕೊಟ್ಟು ಆಕ್ಟಿಂಗ್ ಮಾಡಕ್ ಹೇಳ್ತಾರೋ ಆ ತರ ಮಾಡ್ತೀನಿ ಅಷ್ಟೇ. ಅದ್ ಬಿಟ್ರೆ ನನ್ಗೇನು ಗೊತ್ತಿಲ್ಲ ಮೇಡಮ್. ನನ್ನ ಪೊಲೀಸ್ನವ್ರಿಗೆ ಇಟ್ಕೊಡ್ಬೇಡಿ ಪ್ಲೀಸ್. ಏನು ಗೊತ್ತಿಲ್ಲ ಅಂದ್ರೆ ಹೇಗೆ ರಮೇಶ್ ಅವ್ರೆ? ನಿಮ್ ನಟನೆಗೆ ಸ್ಕ್ರಿಪ್ಟ್ ಅಂಡ್ ಡೈರೆಕ್ಷನ್ ಯಾರಾದ್ರೂ ಇರ್ಲೇಬೇಕಲ್ವಾ? ಈ ಕೆಲಸ ಮಾಡೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು ಅನ್ನೋದನ್ನ ಹೇಳಿ. ಏಯ್ ಬಾಯ್ ಬಿಡ. ನಮ್ ಮುಂದೆ ನಾಟಕ ಆಡ್ತಿದ್ಯೋ, ಪೊಲೀಸ್ನವ್ರು ಕರೆದು ಈಗಲೇ ಒಳಗೆ ಹಾಕ್ಸ್ತೀನಿ. ನನಗೆ ಇದನ್ನೆಲ್ಲ ಮಾಡಕ್ ಹೇಳಿದ್ದು ಜೆಂಡೆ ಮತ್ತು ಆರ್ಯ ಸರ್. ಅವ್ರು ಹೇಳಿದ್ದಷ್ಟೇ ನಾನು ಮಾಡಿದೆ ಮೇಡಮ್. ಇದರಲ್ಲಿ
ನನ್ಗೆ ಯಾವ ಬೇರೆ ಉದ್ದೇಶನೂ ಇಲ್ಲ ಮೇಡಮ್. ಏಯ್ ಏನೋ ಮಾತಾಡ್ತಿದ್ದೆ ನೀನು? ಯಾರ ಬಗ್ಗೆ ಮಾತಾಡ್ತಿದ್ದೆ ಅಂತ ಗೊತ್ತೇನಾ? ನಮ್ ದಾದ ಬಗ್ಗೆ ಮಾತಾಡ್ತೀಯ, ನಮ್ ದಾದ ಬಗ್ಗೆ ಮಾತಾಡ್ತೀಯ. ಬಾವಾ ಅತ್ತಿಗೆ ನೋ ಬಿಡಿ ಅತ್ತಿಗೆ. ಬಾವಾ ಅತ್ತಿಗೆ ಇವನ್ ಏನ್ ಮಾತಾಡ್ತಿದ್ದಾನೆ? ಬಾವಾ ಕಾಮ್ ಡೌನ್. ಇಲ್ಲ ಸರ್, ನಾನು ಸುಳ್ಳು ಹೇಳ್ತಾ ಇಲ್ಲ. ನಿಜವಾಗ್ಲೂ ಅವರೇ ಇದನ್ನ ಮಾಡಕ್ ಹೇಳಿದ್ದು ಸರ್. ಅತ್ತಿ ಏನ್ ಮಾತಾಡ್ತೀರಿ ಇವನು? ಅವ್ನು ಹೇಳ್ತಿರೋದೆಲ್ಲ ಸುಳ್ಳತ್ತಿಗೆ, ನಂಬೇಡಿ. ನೀವು ದೇವ್ರು ಅಂತ ನಂಬಿರೋ ನಿಮ್ ದಾದ ಮತ್ತೆ ಅವ್ರ ಆಪ್ತ ಮಿತ್ರ ಚೇಂಡೆ ಇವರಿಬ್ರು ಸೇರಿ ಇಷ್ಟು ವರ್ಷದಿಂದ ನಿಮಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ಬಾವಾ. ನೋವತ್ತಿಗೆ ನನಗೆ ಯಾವ್ದು ನಂಬಲ್ಲ. ಸುಳ್ಳು ಹೇಳ್ತಿದ್ರ ನೀವು? ಭಾವ, ನಾನ್ ನಿಮ್ಗೆಲ್ಲಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇನ್ನೇನು ಹೇಳಬೇಡಿ ನೀವು ಅತ್ತಿಗೆ. ನಾನಿದ್ಯಾವುದು ನಂಬಲ್ಲ. ದಾದ ಕೆಟ್ಟವರಲ್ಲ, ಸುಳ್ಳು ಹೇಳ್ತಿದ್ರ ಅತ್ತಿಗೆ. ಐ ಡೋಂಟ್ ಬಿಲೀವ್ ದಿಸ್. ಹೀಗಾಗಕ್ಕೆ ಸಾಧ್ಯ ಇಲ್ಲ ಅತ್ತಿಗೆ. ದಾದ ಹಾಗಲ್ಲ, ನಾನು ನಂಬಲ್ಲ. ಇದ್ಯಾವುದು ನಾನು ನಂಬಲ್ಲ. ಕೂಲ್ ಡೌನ್ ಹರ್ಷ. ಬಾವಾ ಬಾವಾ ಲಿಸನ್. ಬಾವಾ ಇದೆಲ್ಲ ಸುಳ್ಳತ್ತಿಗೆ. ಬಾವಾ ನನ್ ಮಾತ್ ಕೇಳಿ. ನೀವ್ ಇಷ್ಟು ದಿನ ನಂಬಿರೋದು ನಿಜ ಅಲ್ಲ. ನನಗೇನು ಹೇಳ್ಬಿಡಿ ಅತ್ತಿಗೆ. ನಾನೇನು ಕೆಳಗೆ ರೆಡಿ ಇಲ್ಲ. ಹರ್ಷ, ನನ್ ಮಾತ್ ಕೇಳ್ತೋ ಇಲ್ವೋ? ನಾನ್ ನಿನ್ನ ಅಕ್ಕ ರಾಜನಂದಿನಿ ಹೇಳಿದ್ದೀನಿ, ಇದು ಸತ್ಯ. ಸತ್ಯನ ಒಪ್ಕೋ. ಬಿ ಅ ಮ್ಯಾನ್, ಬಿ ಬ್ರೇವ್ ಅಂಡ್ ಅಕ್ಸೆಪ್ಟ್ ದ ಫ್ಯಾಕ್ಟ್. ಏನಾಗ್ತಿದೆ? ದಾದ ಹಾಗೆ ಮಾಡಿದ್ರ? ನಮ್ಮಪ್ಪ, ನಮ್ಮ ಅಕ್ಕ, ನಮ್ಮ ಬಾಲ್ಯನ ಎಲ್ಲನೂ ಒಬ್ಬ ದಾದದಿಂದ ಕಳ್ಕೊಂಡ. ಯಾಕೆ ಹಾಗೆ ಮಾಡಿದ್ರು ಅವರು? ಐ ವಾಂಟ್ ಲೀವ್ ಹಿಮ್. ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ನಾನು ಅವ್ರನ್ನ ಕೇಳ್ತೀನಿ ಈಗಲೇ. ನಾನೆಲ್ಲ ಪ್ರಶ್ನೆಗೆ ಅವ್ರ ಉತ್ತರ ಕೊಡ್ಲೇಬೇಕು. ಭಾವ, ಏನ್ ಹೇಳ್ತಿದ್ರ ನೀವು? ಏನಾಯ್ತು ಮೇಡಮ್? ಹರ್ಷ ಬಾವ ಆಕ್ಸಿಡೆಂಟ್ ಆಗಿದೆಯಂತೆ. ಅದಕ್ಕೆ ಪ್ಲೀಸ್ ಕರೆಕ್ಟಾಗಿ ಹೇಳಿ, ದಾದಾಗ ಏನು ಆಗಿಲ್ಲ ತಾನೆ? ದೊಡ್ಡ ಆಕ್ಸಿಡೆಂಟ್ ಏನಾಗಿಲ್ಲ ತಾನೆ? ಅನು ಹೇಳಮ್ಮ, ಏನಾಯ್ತು? ಅದಕ್ಕೆ ಪ್ಲೀಸ್ ಟೆಲ್ ಮಿ. ಆಕ್ಸಿಡೆಂಟ್ ಆದಾಗ ಅವ್ರ ಜೊತೆ ಯಾರಾದ್ರೂ ಇದ್ರಂತ? ನಿಮಗೆ ಯಾರು ಫೋನ್ ಮಾಡಿದ್ರು? ಯಾಕೇನ್ ಹೇಳ್ತಿಲ್ಲ ನೀವು? ನೀವು ಈ ತರ ಸೈಲೆಂಟ್ ಆಗಿ ಕೂತ್ರೆ ನನಗೆ ತುಂಬಾ ಭಯ ಆಗುತ್ತೆ. ಅದಕ್ಕೆ ದಾದಾಗ ಏನಾದ್ರು ಮನೆಗೆ ಹೋಗೋಣ ಹರ್ಷ ಬಾಬಾ.
ಎಲ್ಲ ಗೊತ್ತಾಗುತ್ತೆ. ಅವ್ರಿಗೇನು ಆಗಿರಲ್ಲ. ನನ್ನ ದಾದ ಹತ್ರ ಎಲ್ಲ ಕೇಳ್ಬೇಕು. ನನ್ನ ಮನ್ಸಲ್ಲಿರೋ ಅಷ್ಟು ಪ್ರಶ್ನೆಗಳನ್ನ ಇವತ್ತು ನನ್ನ ದಾದ ಹತ್ರ ಕೇಳ್ತೀನಿ.